ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ಪಂಚರ್ ಮಾಫಿಯಾ ಸಕ್ರಿಯವಾಗಿದೆಯೇ ಎಂಬ ಅನುಮಾನಗಳು ವಾಹನ ಸವಾರರಲ್ಲಿ ಮೂಡಿವೆ. ಈ ರಸ್ತೆಗೆ ನಿಮ್ಮ ವಾಹನ ಬಂದ್ರೆ ಪಂಚರ್ ಆಗುವುದು ಗ್ಯಾರಂಟಿ ಎನ್ನುವಷ್ಟರ ಮಟ್ಟಿಗೆ ಪರಿಸ್ಥಿತಿ ಗಂಭೀರವಾಗಿದೆ. ಹೆಜ್ಜೆ ಹೆಜ್ಜೆಗೂ ಮೊಳೆಗಳು ಚದುರಿಕೊಂಡಿದೆ. ಒಂದೇ ರಸ್ತೆಯಲ್ಲಿ ನೂರಲ್ಲ ಇನ್ನೂರಲ್ಲ ಸಾವಿರಾರು ಮೊಳೆಗಳು ಕಂಡು ಬಂದಿವೆ. ಹೌದು, ಇದನ್ನು ನೋಡಿದ ವಾಹನ ಸವಾರರು ಅಯ್ಯೋ ದೇವ್ರೆ, ಯಾರು ಈ ಕಿಡಿಗೇಡಿಗಳು ಎಂದು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದು, ಹೆಬ್ಬಾಳದಿಂದ ಗೊರಗುಂಟೆಪಾಳ್ಯಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ಮಾರ್ಗವಾದ ಬಿಇಎಲ್ ಸರ್ಕಲ್ ರಸ್ತೆ ಇದೀಗ ವಾಹನ ಸವಾರರಿಗೆ ಭಾರಿ ತೊಂದರೆಯ ಕೇಂದ್ರವಾಗಿದೆ. ರಸ್ತೆಯ ಮಧ್ಯೆ ಹಾಗೂ ಬದಿಗಳಲ್ಲಿ ಬಿದ್ದಿರುವ ಮೊಳೆಗಳಿಂದ ಬೈಕ್, ಕಾರು ಸೇರಿದಂತೆ ಹಲವು ವಾಹನಗಳು ಪಂಚರ್ ಆಗ್ತಿವೆ. ಮಧ್ಯ ರಸ್ತೆಯಲ್ಲಿಯೇ ವಾಹನ ನಿಲ್ಲಿಸಿ ಕಿಲೋಮೀಟರ್ ಗಟ್ಟಲೆ ತಳ್ಳಿಕೊಂಡು ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜನರ ಕೋಪ ಇನ್ನಷ್ಟು ಹೆಚ್ಚಾಗಿದೆ. ಈ ಕೆಲಸ ಪಂಚರ್ ಅಂಗಡಿಗಳ ಮಸಲತ್ತೆ ಎಂಬ ಅನುಮಾನಗಳು ಜನರಲ್ಲಿ ಮೂಡಿವೆ. ಹಣಕ್ಕಾಗಿ ಇಂತಹ ಅಮಾನವೀಯ ಕೃತ್ಯಕ್ಕೆ ಇಳಿದಿರುವವರೇ ಎಂಬ ಪ್ರಶ್ನೆ ಸವಾರರನ್ನು ಕಾಡುತ್ತಿದೆ. ಈ ಸಮಸ್ಯೆಗೆ ತಕ್ಷಣವೇ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು, ಪಂಚರ್ ಮಾಫಿಯಾಗೆ ಕಡಿವಾಣ ಹಾಕಬೇಕು ಎಂದು ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಜನರು ಸುರಕ್ಷಿತವಾಗಿ ವಾಹನ ಓಡಿಸಲು ಸಾಧ್ಯವಾಗದ ಸ್ಥಿತಿ ಬಂದಿರುವುದು ದೊಡ್ಡ ಪ್ರಶ್ನೆಯಾಗಿದ್ದು, ಇದಕ್ಕೆ ಹೊಣೆಗಾರರು ಯಾರು ಎಂಬುದನ್ನು ಪತ್ತೆ ಹಚ್ಚಬೇಕಿದೆ. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಜೀವನದಲ್ಲಿ ಇದೇ ನಾನು ಫಸ್ಟ್ ವಿಡಿಯೋ ಅಂತ ಮಾಡ್ತಾ ಇರೋದು. ಸೊ ಇದೊಂದು ಅವೇರ್ನೆಸ್ ವಿಡಿಯೋ ಆಗಿರಲಿ ಅಂತ ಮಾಡ್ತಾ ಇದ್ದೀನಿ. ಹೆಬ್ಬಾಳ್ ಟು ಗೊರಗುಂಟೆಪಾಳ್ಯ ಹೋಗೋ ಜಾಗದಲ್ಲಿ ಯಾರು ದಯವಿಟ್ಟು ಈ ಲೆಫ್ಟ್ ಸೈಡ್ ಅಲ್ಲಿ ಮಾತ್ರ ಬರಬೇಡಿ. ನೋಡಿ, ಇದಿಷ್ಟೇ ಜಾಗದಲ್ಲಿ ನನಗೆ ಇಷ್ಟು ಮಳೆಗಳು ಸಿಕ್ಕಿದೆ. ಇದಿಷ್ಟೇ ಮಳೆನ ಇನ್ನೊಂದು ಕಡೆ ಬಿಸಾಕಿದ್ದೀನಿ ಕೂಡ. ಸೊ ಯಾರು ಕೂಡ ಲೆಫ್ಟ್ ಅಲ್ಲಿ ಬರಲೇಬೇಡಿ. ಬಂದ್ರೆ ನಿಮ್ ಗಾಡಿಗಳು ಪಂಚರ್ ಆಗ್ತವೆ. ಇದೆಲ್ಲ ಯಾರು ಮಾಡ್ತಾ ಇದಾರೆ ಅಂತ ಗೊತ್ತು, ಸ್ಕ್ಯಾಮ್ನ. ದಯವಿಟ್ಟು ನಿಮ್ ಗಾಡಿ ಟೈರ್ಗಳನ್ನ ನೀವೇ ಕಾಪಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.